ನಿಮ್ಮ ಎಲ್ಲಾ ಸಂಖ್ಯೆಗಳ ಮಹತ್ವವನ್ನು ಇಲ್ಲಿರುವ ಎಲ್ಲರಿಗೂ ತಿಳಿಸಿ ಅವರೇ ನಿರ್ಧಾರ ಮಾಡುತ್ತಾರೆ ನಿಮ್ಮಲ್ಲಿ ಯಾರು ಶ್ರೇಷ್ಠ ಅಂತ. ನಾನು ಒಂದು ವಸ್ತುವನ್ನು ಎಣಿಸುವಂದಾಗ ಒಂದರಿಂದ ಪ್ರಾರಂಭಿಸುತ್ತೇವೆ. ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಸೂರ್ಯ ಒಬ್ಬನೇ. ನಮಗೆ ಎತ್ತಿ ಹಿಡಿಯುವ ಭೂಮಿ ತಾಯಿಯು ಚಂದ್ರನು ಒಬ್ಬನೇ. ಅಷ್ಟೇ ಅಲ್ಲದೆ ನಮಗೆ ಮತ್ತು ನಿಮಗೆ ಇರುವ ಮೂಗು, ಬಾಯಿ, ತೆರೆಯ, ಹೃದಯ ಸಹ ಕೂಡ ಒಂದೇ ಇರುತ್ತೆ. ಅಷ್ಟೇ ಅಲ್ಲದೆ ಪ್ರಾಣಿ ಇರುವ ಬಾಳನು ಒಂದೇ. ಹಾಗಾಗಿ ನಾನೇ ಶ್ರೇಷ್ಠ. ನಾನು ಎರಡು ಕನ್ನಡದಲ್ಲಿರುವ ಯೋಗ ವಾಕ್ಗಳು ಎರಡು, ನಮಗೆ ಮತ್ತು ನಿಮಗೆ ಕಣ್ಣುಗಳು ಎರಡು, ಸೈಕಲ್ನಲ್ಲಿರುವ ಚಕ್ರಗಳು ಎರಡು, ಆನೆ ದಂತ ಎರಡು, ಎತ್ತುಗಳಿರುವ ಕೊಂಬುಗಳು ಎರಡು, ಕಿಡ್ನಿಗಳು ಎರಡು, ಶ್ವಾಸಕೋಶಗಳು ಎರಡು. ಹಾಗಾಗಿ ನಾನೇ ಶ್ರೇಷ್ಠ. ನೀನಾಗಿ ಶ್ರೇಷ್ಠ ಅಲ್ಲ ಬಿಡು, ನಾನು ಶ್ರೇಷ್ಠ. ಇಡೀ ವಿಶ್ವವನ್ನು ಕಾಯುವ ಶಿವನಿಗಿರುವ ಕಣ್ಣುಗಳು ಮೂರು, ನಿಮ್ಮೆಲ್ಲರ ಮನೆಯಲ್ಲಿರುವ ಗಡಿಯಾರದ ಚಕ್ರಗಳು ಮೂರು. ಅಷ್ಟೇ ಏಕೆ ತ್ರಿಕೋನದ ಶೃಂಗಗಳು ಮೂರು. ಇಡೀ ವಿಶ್ವ ನೆಲಗಿಯಿಂದ ಸಣ್ಣಿಗೆ ಹೋಗಲು ಬೇಕಾಗಿರುವ ಆಟೋ ರಿಕ್ಷಾದ ಸಹಿತ ಮೂರೇ ಚಕ್ರಗಳಿವೆ. ಅಷ್ಟೇ ಏಕೆ ನಮ್ಮೆಲ್ಲರ ಹೆಮ್ಮೆ ಚಂದ್ರನ ಗಜದಲ್ಲೂ ಸಹಿತ ಮೂರೇ ಬಣ್ಣಗಳಿವೆ. ಹಾಗಾಗಿ ನಾನೇ ಶ್ರೇಷ್ಠ. ಪ್ರಾಣಿಗಳಿರುವಂಥ ಕಾಲುಗಳು ಕಾಲುಗಳು ನಾಲ್ಕು, ದಿಕ್ಕುಗಳು ನಾಲ್ಕು, ಉಪದಿಕ್ಕುಗಳು ನಾಲ್ಕು, ಭಾವಗಳು ನಾಲ್ಕು. ಅಷ್ಟೇ ಅಲ್ಲದೆ ಕುರ್ಚಿ ಕೂಡ ನಾಲ್ಕು. ನಾನೇ ಶ್ರೇಷ್ಠ. ನಮ್ಮ ಜ್ಞಾನೇಂದ್ರಿಯಗಳು ಐದು, ನಮ್ಮ ಕೈಗಳು ಕೂಡ 5, ಮಹಾಸಾಗರಗಳು 5, ಪಂಚಭುಜಪುಟಿ ಕೋನಗಳು 5, ಇಂಗ್ಲಿಷ್ನಲ್ಲಿರುವ ಸ್ವರಗಳು 5. ಹಾಗಾದರೆ ನಾನೇ ಶ್ರೇಷ್ಠ. ನೀನೇ ಶ್ರೇಷ್ಠ. ನಾನು 6, ಮೂಲಭೂತ ಹಕ್ಕುಗಳು 6, ವೃತ್ತಗಳು 6, ಬಸ್ತಿಗಿರುವ ಚಕ್ರಗಳು 6, ಕನ್ನಡದಲ್ಲಿ ವೃತ್ತಾಕ್ಷರಗಳು 6, ಷಟಕೋನಗಳಲ್ಲಿರುವ ಕೋನಗಳು 6. ಹಾಗಾಗಿ ನಾನೇ ಶ್ರೇಷ್ಠ. ನೀನೇ ಶ್ರೇಷ್ಠ. ನಿನ್ನ ಶ್ರೇಷ್ಠ. ನಾನು ನಿಮ್ಮೆಲ್ಲರೂ ದೊಡ್ಡವರು. ಹಾಗಾಗಿ ನಾನೇ ಶ್ರೇಷ್ಠ. ಒಂದು ವಾರದಲ್ಲಿ 7 ದಿನಗಳು. ಕಾಮನ್ ಬಿಲ್ಲಿನಲ್ಲಿರುವ ಬಣ್ಣಗಳು ಕೂಡ 7. ಅಷ್ಟೇ ಅಲ್ಲ, ಸಂಗೀತದಲ್ಲಿರುವ ಸ್ವರಗಳು ಕೂಡ 7, ಕನ್ನಡದಲ್ಲಿರುವ ದೀರ್ಘ ಸ್ವರವು ಕೂಡ 7. ಹಾಗಾಗಿ ನಾನೇ ಶ್ರೇಷ್ಠ. ಕನ್ನಡಕ್ಕೆ ಬಂದ ಜ್ಞಾನಪೀಠ ಪ್ರಶಸ್ತಿಗಳು 8, ಅಷ್ಟಭುಜಪುಟಿಯ ಬಾವುಗಳು 8, ಸೌರಗಳು 8. ಹಾಗಾದ್ರೆ ನಾನೇ ಶ್ರೇಷ್ಠ. ನಿಂತಿದ್ರ ನಾನು ಶ್ರೇಷ್ಠ. ನಾನು 9 ನವರಾತ್ರಿ ದಿನ 9 ದಿನ ಪೂಜೆ ಮಾಡುತ್ತೇವೆ. ನವಗ್ರಹಗಳು 9, ನವಗ್ರಹಗಳಲ್ಲಿ 9 ಬಾಹುಗಳಿವೆ. 1 ರಿಂದ 9 ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ವಿ. ಎಲ್ಲರೂ ನಿಮ್ಮ ಕೈನ ಮುಂದೆ ಏನಿದೆ ನಿಮ್ಮ ಕೈಯಲ್ಲಿ? ಏನಿಲ್ಲ ಅಂದ್ರೆ ಬೆಲೆ ಇಲ್ವಾ? ಏನಿಲ್ಲ ಅಂದ್ರೆ ಶೂನ್ಯ. ಅದೇ ನಾನು ಒಂದು ಕೈಲಿ ನನ್ನ ಪಕ್ಕ ನಿಂತ ಎಷ್ಟಾಗ್ತಿ ನಾವು ನೀವೆಲ್ಲರೂ ನನ್ನ ಪಕ್ಕ ಬಂದಿದ್ದಾಗ ನಿಮ್ಮೆಲ್ಲರ ಮೌಲ್ಯವನ್ನು ಹೆಚ್ಚಿಸೋಳೆ ನಾನು. ಈ ಕುರ್ಚಿಗೂ ಯೋಗ್ಯ ಕೂಡ ನಾನೇ. ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ನಾನೇ. ನಿಮ್ಮ ಎಲ್ಲ ಸಂಖ್ಯೆಗಳಿಗೂ ನಿಮ್ಮದೇ ಆದ ಮಹತ್ವವಿದೆ. ಸಂಖ್ಯೆಗಳಲ್ಲಿ ದೊಡ್ಡದು ಚಿಕ್ಕದು ಅಂತ ಭೇದವಿರುವುದಿಲ್ಲ. ಈ ಪ್ರಪಂಚವೆಲ್ಲ ಗಣಿತಮಯವಾಗಿದೆ. ಗಣಿತ ನಮ್ಮ ಜೀವನದ ಒಂದು ಭಾಗವಾಗಿದೆ. ಗಣಿತ ಎಂಬುದು ಕಬ್ಬಿಣದ ಕಡಲೆಯಲ್ಲ, ಸುಲಿದ ಬಾಳೆಹಣ್ಣಿನಂತೆ. ಕಲಿತರೆ ಸುಲಭ, ಕಲಿಯದೆ